ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಾಮನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇದು ತುಂಬ ಹಳೆಯ ದೇವಸ್ಥಾನ. ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಅಲ್ಲಿನ ಅರ್ಚಕರ ಜೊತೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಈ ದೇವಸ್ಥಾನದ ವಾತಾವರಣ ತುಂಬ ಪ್ರಶಾಂತವಾಗಿದೆ. ನಮಗಿರೋ ಸ್ಟ್ರೆಸ್ಸು ಪ್ರೆಷರಿಂದ ಸ್ವಲ್ಪ ಸಮಯನಾದರೂ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂದರೆ ಈ ದೇವಸ್ಥಾನ ಒಳ್ಳೆಯ ಪ್ಲೇಸ್. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ಸಂಸ್ಕೃತದಲ್ಲಿ ಪೂಜೆ ಮಾಡ್ತಾರೆ, ಆದರೆ ಈ ದೇವಸ್ಥಾನದಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ಸುತ್ತಮುತ್ತ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಸುಮಾರು ಸಾಲುಗಳು ಹಾಕಿದ್ದಾರೆ. ಅದರಲ್ಲಿ ಒಂದಿಷ್ಟು ಸಾಲುಗಳು ನನಗಿಷ್ಟ ಆಗಿರೋ ಸಾಲುಗಳು ಅಂದರೆ, ಹೆತ್ತವರಿಗೆ ಮಕ್ಕಳಿಂದೇನು ಕೊಡುಗೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನೋಡಿ. ಹೆತ್ತ ತಂದೆ ತಾಯಿಗಳು ಬೆಳೆಯುವ ಮಕ್ಕಳಿಗೆ ಭವಿಷ್ಯದಲ್ಲಿ ಬದುಕಲು ಫುಡ್ ಕೊಟ್ಟಿದ್ದಾರೆ, ಬ್ಲಡ್ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆಂದು ದುಡ್ಡು ಕೊಟ್ಟಿದ್ದಾರೆ, ಆಲೋಚನೆಗೆ ಹೆಡ್ ಕೊಟ್ಟಿದ್ದಾರೆ, ವಾಸಕ್ಕೆ ಶೆಡ್ ಕೊಟ್ಟಿದ್ದಾರೆ, ನಿದ್ದೆಗೆ ಬೆಡ್ ಕೊಟ್ಟಿದ್ದಾರೆ, ಹಸಿವಾದಾಗ ಬಾಯಿ ತೆರೆದರೆ ಬ್ರೆಡ್ ಕೊಟ್ಟಿದ್ದಾರೆ, ಜೊತೆಗೆ ಬದುಕು ನೀಡಿ ಲಡ್ಡು ಕೊಟ್ಟಿದ್ದಾರೆ. ಇಂತಹ ಗೆಟಪ್ ಕೊಟ್ಟು ಹಿರಿಯರನ್ನು ವಯಸ್ಸಾದ ಮೇಲೆ ಮಕ್ಕಳು ಶಟಪ್ ಎನ್ನುವುದು, ಗೆಟೌಟ್ ಎನ್ನುವುದು, ಗೋ ಔಟ್ ಎನ್ನುವುದು ಆತ್ಮವಂಚನೆಯಲ್ಲವೇ? ಯೋಚಿಸಿ ಮಕ್ಕಳೇ, ಯೋಚಿಸಿ. ಗೌರವದಿಂದ ಅವರನ್ನು ಲಕ್ಷಿಸಿ ರಕ್ಷಿಸಿ, ಅದುವೇ ಪೂಜೆ, ಅವರೇ ದೇವರು, ಅದೇ ಧರ್ಮ, ಅದೇ ಸಂಸ್ಕೃತಿ. ಎಷ್ಟು ಸತ್ಯ ಅಲ್ವಾ? ಇನ್ನೊಂದು ನೆನಪಿಡಿ, ಇದು ಆಹಾರ ಕೈಬಿಡಿ. ಭಾನುವಾರ ಕಣ್ಣಿನ ಹೊಳಪಿಗೆ ಬೆಂಡೆಕಾಯಿ, ಹಲಸಂದೆ, ಸೌತೆ, ಸೊಪ್ಪು, ಧಾನ್ಯಗಳು. ಸೋಮವಾರ ಉಸಿರಾಟಕ್ಕೆ ಬ್ರಾಹ್ಮಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೆಂಪು ಹರಿವೆ, ತರಕಾರಿಗಳು. ಮಂಗಳವಾರ ಬಾಯಿ ಶುದ್ಧತೆಗೆ ಹಾಗಲಕಾಯಿ, ಪಡವಲಕಾಯಿ, ಬಟಾಣಿ, ತೊಗರಿ, ಶುಂಠಿ. ಬುಧವಾರ ಕಿವಿಯ ಚುರುಕಿಗೆ ಅವರೆ, ಹಲಸಂದೆ, ಬೀಟ್ರೋಟ್, ಕೆಂಪು ಮೂಲಂಗಿ ಇದ್ದಾರೆ. ಗುರುವಾರ ಹೃದಯದ ತಂಪಿಗೆ ಮೊಳಕೆ ಬರಿಸಿದ ಹೆಸರು, ದ್ವಿದಳ ಧಾನ್ಯಗಳು, ಸುವರ್ಣಗೆಡ್ಡೆ. ಶುಕ್ರವಾರ ಜೀರ್ಣಶಕ್ತಿಗೆ ಕಡಲೆ, ತೊಂಡೆ, ಬೆಂಡೆ, ನುಗ್ಗೆ, ಸೌತೆ, ಪುದೀನ, ಬಾಳೆಕಾಯಿ. ಶನಿವಾರ ಕೈಕಾಲಿನ ಶಕ್ತಿಗೆ ಕಡಲೆ, ಬಸಳೆ, ಸುವರ್ಣಗೆಡ್ಡೆ, ಹರಿವೆ ಸೊಪ್ಪು. ಎಷ್ಟೊಂದು ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ಅಲ್ವಾ? ಇದನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಮ್ಮ ಹೆಲ್ತು ಎಷ್ಟು ಚೆನ್ನಾಗಿರ್ಬೋದು. ಇಷ್ಟೋ ತನಕ ದೇವಾಲಯದ ಆವರಣದ ಬಗ್ಗೆ ನೋಡಿದ್ದಾಯಿತು, ಅಲ್ಲಿರೋ ಮೆಸೇಜಸ್ಗಳ ಬಗ್ಗೆ ನೋಡಿದ್ದಾಯಿತು. ಇವಾಗ ದೇವಾಲಯದ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ಅಲ್ಲಿನ ಅರ್ಚಕರ ಹತ್ರನೇ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಯಾವುದೇ ರಾಮದೇವರ ದೇವಸ್ಥಾನಗಳು ನೋಡಿದಾಗ ರಾಮ, ಸೀತಾಮಾತೆ ರಾಮನ ಎಡಭಾಗದಲ್ಲಿ ಇರ್ತಾರೆ. ವಿಗ್ರಹ ಇಲ್ಲ. ಸೀತಾಮಾತೆ ಬಲಗಡೆ, ಎಲ್ಲ ಕಡೆ ಎಡಗಡೆ ಇದ್ದರೆ ಇಲ್ಲಿ ಬಲಗಡೆ ಇದೆ. ರಾಮ ಸೀತೆಯನ್ನು ಮದುವೆ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ವಿಷ್ಣು ದೇವರುಗಳನ್ನು ನೋಡಿದಾಗ ನಿಲುವು ಭಂಗಿ, ನೇರವಾಗಿರ್ತಾರೆ. ನಮ್ಮಲ್ಲಿ ಪಾತಿಗೇಟೆಲ್ಲ ನೋಡಿ ನಡ್ಕೊಂಡು ಬರ್ತಕ್ಕಂಥ ಭಂಗಿ ಇದೆ. ಇದನ್ನು ಭಂಗಿ ಆಕಾರ ಅಂತ ಅಂತಾರೆ, ನಡ್ಕೊಂಡು ಬರ್ತಿರೋ ಭಂಗಿ ಅಂತ ಅಂತಾರೆ. ರಾಮ ಸೀತೆಯನ್ನು ಮದುವೆ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಒಂದು ಕಾಲಘಟ್ಟದಲ್ಲಿ ಅನೇಕ ಕ್ಷತ್ರಿಯ ರಾಜರುಗಳು ಜನಗಳ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ಪರಶುರಾಮ ಹೋರಾಟ ಮಾಡ್ತಾ ಇರ್ತಾರೆ. ಹಾಗೆ ಹೋರಾಟ ಮಾಡ್ತಾ ಇದ್ದಾಗ ರಾಮ ಬರುವುದನ್ನು ಗಮನಿಸ್ತಾರೆ ಪರಶುರಾಮ. ರಾಮ ಕ್ಷತ್ರಿಯ ವಂಶಸ್ಥ. ಸೀತೆಯನ್ನು ಮದುವೆ ಮಾಡ್ಕೊಂಡು ಬರಬೇಕಾದ್ರೆ ಶಿವಧನಸ್ಸನ್ನು ಮುರಿದಿರ್ತಾರೆ. ಹೀಗಾಗಿ ಪರಶುರಾಮ ಅಂದ್ಕೊಳ್ತಾರೆ, ಶಿವಧನಸ್ಸನ್ನ ಮುರಿದಿರೋದ್ರಿಂದ ದೇವರ ಮೇಲೆ ಭಕ್ತಿಯಾಗಲಿ, ಕ್ಷತ್ರಿಯನಾಗಿರೋದ್ರಿಂದ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇರಲ್ಲ ಅಂತ ತಿಳ್ಕೊಂಡು ರಾಮನ ಮೇಲೆ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಪರಶುರಾಮ.
ಗೆಲ್ಲೋದಿಲ್ಲ. ಆಗ ಪರಶುರಾಮಗೊಂದು ಅನುಮಾನ ಉಟ್ಕೊಳ್ಳುತ್ತೆ, ಎಂತೆಂಥ ರಾಜರ ಮೇಲೆಲ್ಲ ಯುದ್ಧ ಮಾಡಿದೆ, ಈತನ ಮೇಲೆ ಏನು ಪರಿಣಾಮ ಬೀರ್ತಾಳವಲ್ಲ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಪರಶುರಾಮ್ಗೆ ಜ್ಞಾನೋದಯ ಆಗತ್ತೆ. ರಾಮ ವಿಷ್ಣುವಿನ ಅವತಾರ. ಈ ದಶಾವತಾರಕ್ಕೆ 10 ಅವತಾರಗಳು ಬರ್ತಾಳೆ ವಿಷ್ಣುದು, ಅದರಲ್ಲಿ ಪರಶುರಾಮ ಅವತಾರ ಆದ್ಮೇಲೆ ಬರೋದೇ ರಾಮ ಅವತಾರ. ಆಗ ಪರಶುರಾಮಿಗೆ ಮುಂದಿನ ಅವತಾರ ಈತನ ಗೊತ್ತಾಗ್ತಿದ್ದಾಗೆ ರಾಮದೇವರ ಹತ್ರ ಕ್ಷಮಾಪಣೆ ಕೇಳ್ತಾರೆ. ದೇವಸ್ಥಾನದ ಮುಂಭಾಗದ ಮಂಟಪದಲ್ಲಿ 2 ವಿಗ್ರಹ ಇದೆ. ಪರಶುರಾಮ ರಾಮದೇವರ ಹತ್ರ ಕ್ಷಮಾಪಣೆ ಕೇಳ್ಬಿಟ್ಟು ರಾಮನಿಗೆ ಹೇಳ್ತಾರೆ, ನೀ ಕ್ಷತ್ರಿಯರ ವಂಶಸ್ಥ, ರಾಜರ ಮಂತನ, ಮಿಗಿಲಾಗಿ ವಿಷ್ಣುವಿನ ಅವತಾರ, ಮುಂದೆ ನಿನ್ನ ರಾಜ್ಯವಾಗಲಿ, ರಾಮರಾಜ್ಯ ಅಂತ ಏನು ಹೇಳ್ತೀವಿ ಅದಾಗಲಿ ಅಂತ ಹೇಳ್ಬಿಟ್ಟು ನೀ ಸೀತೆಯನ್ನು ಮದುವೆ ಮಾಡ್ಕೊಂಡು ಬರ್ತಿದ್ಯಾ ಅಂತ ಗೊತ್ತಾಯಿತು, ನಿನ್ನ ಕಲ್ಯಾಣದಷ್ಟು ನನಗೆ ಕೊಡು. ನಮ್ಮ ಹಿಂದೂಗಳಲ್ಲಿ ಇವತ್ತಿಗೂ ಸಹ ಮದುವೆಗಳಲ್ಲಿ ಮುಹೂರ್ತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ಮುಹೂರ್ತದ ಸಂದರ್ಭದಲ್ಲಿ ಯಾವುದೇ ಗಂಡು ಹೆಣ್ಣಾಗಿರಲಿ ದೈವಾನುಸಂಭೂತರಾಗಿರ್ತಾರೆ. ಲಕ್ಷ್ಮೀನಾರಾಯಣ ಸ್ವರೂಪ, ಗಿರಿಜಾಶಂಕರ್ ಸ್ವರೂಪ ಅಂತೀವಿ. ಹೀಗಾಗಿ ಪರಶುರಾಮ ಕೇಳ್ಕೊಳ್ತಾರೆ, ಆ ಒಂದು ಕಲ್ಯಾಣ ದರ್ಶನ ನನಗೆ ಸಿಗಲಿಲ್ಲ, ನಂಗೆ ಆ ದರ್ಶನ ಭಾಗ್ಯಗಳನ್ನ ಕೇಳ್ಕೊಂಡಾಗ ನಮಗೆ ಇವತ್ತಿಗೂ ಸಹ ಆ ಮುಹೂರ್ತದ ಶಾಸ್ತ್ರಗಳನ್ನು ಮತ್ತೆ ಪುನರಾವರ್ತನೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾವು ಮಾತು ಹೇಳ್ತೀವಿ, ವೆಡ್ಡಿಂಗ್ ರಿಸೆಪ್ಷನ್ ಎಷ್ಟು ಬೇಕಾದ್ರೆ ಇಟ್ಕೋಬೋದು, ಮುಹೂರ್ತ ಮಾತ್ರ ಒಂದೇ ಇರುತ್ತೆ. ಹಾಗೆ ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ಸೀತಾಮಾತೆಯನ್ನು ಬಲಗಡೆ ನಿಲ್ಲಿಸಿ, ಲಕ್ಷ್ಮಣನ ಎಡಗಡೆ ನಿಲ್ಲಿಸಿ, ಇದೇ ನಿನಗೆ ಕಲ್ಯಾಣ ಸೇವೆ. ಇಂದಿಗೂ ಸಹ ನಮ್ಮಲ್ಲಿ ಆಯಾಯ ಮಂತನಕ್ಕೆ ತಕ್ಕಂತೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ. ಹೆಣ್ಣನ್ನು ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡೋದು ಬಲಗಡೆಯಿಂದ. ಅದಕ್ಕೆ ನಾವು ನಮ್ಮ ಮನೆಯವ್ರನ್ನ ಲೌಕಿಕವಾಗಿ ಪರಿಚಯ ಮಾಡಬೇಕಾದ್ರೆ ನಮ್ಮ ರೈಟ್ ಹ್ಯಾಂಡ್ ಅಪ್ಪ ಇವರು ಅಂತೀವಿ, ಬಲಭುಜ, ಬಲ ಸ್ವೀಕಾರ ಅಂತಾಗುತ್ತೆ. ಸೀತಾಮಾತೆ ನನ್ನ ಧರ್ಮಪತ್ನಿ ಆದಾಗ ಬಲಗಡೆ ಇದ್ರು ಅಂತ ಸಾಂಕೇತಿಕವಾಗಿ ಪರಶುರಾಮನಿಗೆ ಕಲ್ಯಾಣ ಸೇವೆ ಕೊಟ್ಟಂಥ ಸ್ಥಳ ಇದು. ರಾಮಾಯಣದ ಆರಂಭದಲ್ಲಿ ಅಂದರೆ ಬಾಲಕಾಂಡದಲ್ಲಿ ನಡೆದಿರೋದ್ರಿಂದ ಆಂಜನೇಯನ ವಿಗ್ರಹ ಇಲ್ಲ. ಆಂಜನೇಯ ಬರೋದು ಈಗ ತಾನೇ ರಾಮ ಸೀತಾಮಾತೆ ಮದುವೆ ಆಗಿರುತ್ತೆ. ಆಂಜನೇಯ ಬರೋದು ಇವರು ಅರಣ್ಯಕಾಂಡಕ್ಕೆ ಹೋಗ್ತಾರೆ, ರಾವಣ ಬರ್ತಾರೆ, ಸೀತಾಪರಣ ಅಂತಂದರೆ ಕಿಷ್ಕಿಂಧಾಕಾಂಡ. ಕಿಷ್ಕಿಂಧಾಕಾಂಡದಲ್ಲಿ ಆಂಜನೇಯ ಬರೋದ್ರಿಂದ ಕಥೆಗೆ ಅನುಗುಣವಾಗಿ ಆಂಜನೇಯನ ವಿಗ್ರಹ ಇಲ್ಲ. ಆದರೆ ನಮ್ಮ ಪೂಜಾ ಪದ್ಧತಿಗಳಂತೆ ಅಂದರೆ ರಾಮದೇವರಿಗೆ ಪೂಜೆ ಮಾಡಬೇಕಾದ್ರೆ ಆಂಜನೇಯ ಇರಬೇಕು, ವಿಷ್ಣುವಿಗೆ ಗರುಡ, ಈಶ್ವರನಿಗೆ ನಂದಿ. ಈ ಪೂಜಾ ಪದ್ಧತಿಗೋಸ್ಕರ ಕೆಳಗಡೆ ಪೀಠದಲ್ಲಿ ಆಂಜನೇಯನ ಚಿತ್ರಣ ಬರೆಯೋದು. ಎಲ್ಲ ಕಡೆ ರಾಮನ ಬಲಭಾಗದಲ್ಲಿ ಆಂಜನೇಯ ಇದ್ದರೆ ಇಲ್ಲಿ ರಾಮನ ಪಾದಗಳಿಗೆ ಆಂಜನೇಯನ ಚಿತ್ರಣ ಇದೆ. ಇನ್ನು ರಾಮದೇವರನ್ನ ಗಮನಿಸಿದಾಗ ಬಿಲ್ಲಿರುತ್ತೆ, ಹಿಂದ್ಗಡೆ ಬತ್ತಳಿಕೆ ಇರುತ್ತೆ, ಆರೋ ಬ್ಯಾಗ್ ಇರುತ್ತೆ, ಕೈ ಅಭಯಸ್ತಾ ಇರುತ್ತೆ ಆಂಜನೇಯನ ಕಡೆ. ನಮ್ಮಲ್ಲಿ ಬಿಲ್ಲಿದೆ, ಹಿಂದ್ಗಡೆ ಬತ್ತಳಿಕೆ ಇಲ್ಲ, ಧನುರ್ಬಾಣ ಇದೆ. ಬಿಲ್ಲು ಮತ್ತು ಧನುರ್ಬಾಣ ಮುಂದೆ ಗಮನಿಸಿ, ಬಲಗೈ ಬಂದು ಆಂಜನೇಯನ ಕಡೆ ಆಶೀರ್ವಾದ ಇರುತ್ತೆ. ನಮ್ಮಲ್ಲಿ ಧನುರ್ಬಾಣ ಇದೆ. ಶಂಕು ಚಕ್ರ ನಾವು ಅಲಂಕಾರಕ್ಕೆ ಇಟ್ಕೊಂಡಿರೋದು. ಈಗಲೂ ನಾವು ಪೂಜಾ ಸಂಕಲ್ಪ ಮಾಡೋದು ಭಾರ್ಗವಪುರಿ ಕಲ್ಯಾಣ ರಾಮ ಅಂತ. ಭಾರ್ಗವ ಅಂದರೆ ಪರಶುರಾಮ, ಪರಶುರಾಮನಿಗೆ ಕಲ್ಯಾಣ ದರ್ಶನ ಕೊಟ್ಟಂಥ ರಾಮ. ಈ ಬಿಲ್ಲು ಮತ್ತು ಧನುರ್ಬಾಣ ಅಂದರೆ ಕೋದಂಡಧಾರಿಯಾಗಿರೋದ್ರಿಂದ ಇದನ್ನು ಕೋದಂಡ ರಾಮ ಅಂತಲೂ ಕರೀತಾರೆ. 1200 ವರ್ಷಕ್ಕೂ ಹಿಂದಿನಿಂದ ಇಲ್ಲಿ ಪೂಜೆ ನಡೀತಾ ಇದೆ ಅಂತ ಸಂಶೋಧನೆ ಗೊತ್ತಾಗಿದೆ. ಭಾರತ ದೇಶದ ದೇವಸ್ಥಾನಗಳ ಸಂಶೋಧನೆಯಲ್ಲಿ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳು. ಒಬ್ಬರು ಡಾಕ್ಟರ್ BR ರೈಸ್ ಅಂತ, ಇನ್ನೊಬ್ಬರು RJ ಭಂಡಾರ್ಕರ್ ಅಂತ ಪೂನಾದವರು. ಇವತ್ತಿಗೂ ಪೂನಾದಲ್ಲಿ ಭಂಡಾರ್ಕರ್ ರಿಸರ್ಚ್ ಸೆಂಟರ್ ಅಂತಿದೆ, ಸಂಶೋಧನೆ ದೊಡ್ಡ ಸಂಸ್ಥೆ. ಅವರ ಸಂಶೋಧನೆ ಫಲವಾಗಿ 1200 ವರ್ಷಕ್ಕೂ ಹಿಂದಿನಿಂದ ಅಂದರೆ ಚೋಳರ ಆಳ್ವಿಕೆ ಆಯಿತು. ಇಲ್ಲಿ ಬೇಲೂರು ಹಳೆಬೀಡಿದೆ, ಅದು ಹೊಯ್ಸಳರ ಆಳ್ವಿಕೆ 900-950 ವರ್ಷದ್ದು. ಚೋಳರ ಆಳ್ವಿಕೆ ಸ್ಥಾಪಿತವಾಗಿ ಹೊಯ್ಸಳರ ಆಳ್ವಿಕೆಯಲ್ಲಿ ದೇವಸ್ಥಾನ ಹಂತ ಹಂತವಾಗಿ ಬೆಳೆದಿದೆ. ಚಿಕ್ಕಮಗಳೂರಿಂದ ಕಡೂರ್ಗೆ ಹೋಗೋ ದಾರಿಯಲ್ಲಿ ಸಕರಾಯ ಪಟ್ಟಣ ಅಂತ ಒಂದು ಊರು ಸಿಗತ್ತೆ. ಅಲ್ಲಿ ರುಕ್ಮಾಂಗದ ಅಂತ ಪಾಳೆಗಾರ, ಈ ರಾಜರ ಕಾಲದಲ್ಲಿ ಪಾಳೆಗಾರ ಆಳ್ವಿಕೆಗಳಿರುತ್ತಲ್ಲ, ರುಕ್ಮಾಂಗದ ಪಾಳೆಗಾರನ ಆಳ್ವಿಕೆಯಲ್ಲಿ ಇದೆಲ್ಲ ಒಳಪಟ್ಟಿದ್ದು. ಆತನಿಗೆ 2 ಜನ ಹೆಣ್ಮಕ್ಳಿದ್ರಂತೆ. ದೊಡ್ಡ ಮಗಳನ್ನು ಇವಳಿರ್ತಕ್ಕಂಥ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ದೊಡ್ಡ ಮಗಳಿಗೆ ಆತ ಹೇಳ್ತಾರಂತೆ, ನನಗೆ ವಯಸ್ಸಾಗ್ತಾ ಇದೆ, ಇನ್ನು ಈ ಊರಿನ ಜವಾಬ್ದಾರಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿಂದ ಈ ಭಾರ್ಗವಪುರಿ ಅಂದರೆ ಪರಶುರಾಮ ಕ್ಷೇತ್ರ ಹೋಗಿದ್ದಕ್ಕೆ ಹಿರಿಯ ಮಗಳ ಊರು.
ಚಿಕ್ಕಮಗಳನ್ನ ಪಕ್ಕದವರು ಕೊಟ್ಟಿದ್ದರಿಂದ ಚಿಕ್ಕಮಗಳ ಊರು ಅಂತ ಚಾರಿತ್ರಿಕ ಹಿನ್ನೆಲೆ. ಬೆಳಗಡೆ ಸೀತಾಮಾತೆ, ಆಂಜನೇಯರ ವಿಗ್ರಹ ಇಲ್ಲ, 1200 ವರ್ಷಕ್ಕೂ ಹಳೆ ದೇವಸ್ಥಾನ. ಅರ್ಚಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಖುಷಿಯಾಯಿತು. ನೀವೇನಾದರೂ ಈ ಕಡೆ ಬಂದರೆ ತಪ್ಪದೆ ಈ ದೇವಸ್ಥಾನನ ವಿಸಿಟ್ ಮಾಡಿ. ಈ ಪ್ಲೇಸ್ ಇರೋದು ಚಿಕ್ಕಮಗಳೂರು ಬೇಲೂರು ಮಧ್ಯೆ ಇರೋ ಹಿರೇಮಗಳೂರಲ್ಲಿ. ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ರಾಮ. ಇದೆಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ.